ಹೋಗ್ತಾ ಇಲ್ಲ, ಇಟ್ ಇಸ್ ಇಟ್ಸ್ ರಿಯಾಲಿಟಿ. ಒಂದು ನಿಮಿಷ, ಇಲ್ಲಿ ಇನ್ನೊಂದು ಏನಿರುತ್ತೆ ಗೊತ್ತಿಲ್ಲ, ಎರಡು ತರ ಇರುತ್ತೆ. ಹೇಳಿ. ಹಸ್ಬೆಂಡ್ ಅಥವಾ ವೈಫು ಈ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಲವ್ ಮ್ಯಾರೇಜ್ ಮತ್ತೆ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ತುಂಬಾ ಇದಿರುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ಅರೇಂಜ್ಡ್ ಮ್ಯಾರೇಜ್ ಆದಾಗ ಈ ಗಂಡ ಹೆಂಡತಿ ಮಧ್ಯೆ ಏನೋ ಇದು ಬಂತು, ಈಗೋಗಳು ಬಂತು, ಕ್ಲಾಶ್ಗಳು ಬಂತು. ಆವಾಗ ಏನಾಗುತ್ತೆ, ಅರೇಂಜ್ ಆವಾಗ ದೊಡ್ಡವರು ಅಪ್ಪ ಅಮ್ಮನ ಅಥವಾ ನನ್ನ ಇಷ್ಟ ಯಾರ್ಯಾರು ಮದುವೆ ಮಾತುಕತೆಗೆ ಬಂದಿರ್ತಾರೋ ಅವ್ರು ಸುಧಾರಿಸ್ಬಿಡ್ತಾರೆ. ಆದ್ರೆ ಲವ್ ಮ್ಯಾರೇಜ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲೇ ಇರೋದು ಪಾಯಿಂಟ್ ಏನು ಅಂತಂದ್ರೆ, ಈ ಲವ್ ಮ್ಯಾರೇಜ್ ಆದಾಗ ಗಂಡ ಹೆಂಡತಿ ಫ್ರೆಂಡ್ಸ್ ಆಗಿ ಇರದೇ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಈಗ ಏನೋ ಹೆಚ್ಚು ಕಡಿಮೆ ಆಗಿ ಜಗಳ ಆಡ್ಕೊಂಡು ನಾನೇ ನಿನ್ ಬೈದ್ಬಿಟ್ಟೆ ಅಥವಾ ನೀನೇ ನನಗೆ ಬೈದೆ, ಏನಿದು ಹಂಗೆ ಹಿಂಗೆ ಅಂತಂದ್ರೆ ನಮ್ಮನ್ನು ಸುಧಾರಿಸೋದಕ್ಕೆ ಹಿರಿಯರು ಬರಲ್ಲ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಕಡೆನೂ ಈ ಮಾತನ್ನ ಹೇಳ್ತಾ ಇಲ್ಲ. ಕೆಲವೊಂದ್ ಕಡೆ ಏನಂತಾರೆ, ನೀವು ಲವ್ ನಾನ್ ಹೇಳಿದ್ನ, ನಾನ್ ನೋಡಿದ ಹುಡುಗಿನ ನೀ ಮದ್ವೆ ಆಗಿದ್ದೆ, ನಾನ್ ನೋಡಿದ ಹುಡುಗನ ನೀ ಮದ್ವೆ ಆಗಿದ್ದೆ, ನೀವೇ ಲವ್ ಮಾಡ್ಕೊಂಡ್ರಿ ಮದ್ವೆ ಆದ್ರಿ ಹೀಗೆ ಅಂತ. ಈಗ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನ ನೀವೇ ಬಗೆಹರಿಸ್ಕೊಂಬಿಡಿ ಅಂತಾರೆ. ನಮಗದು ನಮ್ಮ ಬುಡಕ್ಕೆ ಬರಬಾರದು. ನಾನು ಹೇಳಿದ ಹುಡುಗಿನ ನೀನು ಮದುವೆ ಆಗಿಲ್ಲ, ನಾನು ಹೇಳಿದ ಹುಡುಗನ ನೀನು ಮದುವೆ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಸಂಬಂಧ ಏನಿರುತ್ತಲ್ಲ, ಲವ್ ಮಾಡಬೇಕಾದ್ರೆ ಎಷ್ಟು ಹುಡುಗನಿಗೆ ಹುಡುಗಿ ಮೇಲಾಗ್ಲಿ, ಹುಡುಗಿಗೆ ಹುಡುಗನ ಮೇಲೆ ಏನೊಂದು ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಇದು ಮದುವೆ ಆದ್ಮೇಲೂ ಕೂಡ ಅದು ಕಂಟಿನ್ಯೂ ಆಗ್ಬೇಕು. ಲವ್ ಮ್ಯಾರೇಜ್ ಏನಿದೆಯಲ್ಲ, ಎಷ್ಟೋ ಕಿತ್ತಾಡ್ಕೊಂಡು ಹೋಗೋದೆಲ್ಲ ಇದೆ. ಆದ್ರೆ ಅರೇಂಜ್ಡ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ನವ್ರಿಗೆ ಏನು ಅಂತಂದ್ರೆ, ಇದು ಏನೋ ಅವ್ರವ್ರು ಮಾಡ್ಕೊಂಡ್ಬಿಟ್ರು ಏನೋ ಆಯ್ತು ಹೋಯ್ತು ಅಂತ ಅದು ಆಗ್ಬಾರ್ದು. ಲವ್ ಮ್ಯಾರೇಜು ಕೆಲವು ಈಗ ಮದುವೆ ಆದ್ಮೇಲೆ ಲವ್ ಆಗುತ್ತೆ, ಅದು ಲವ್ ಇದ್ದಿದ್ದೇ, ಲವ್ ಇಲ್ಲದೆ ಜೀವನ ಇಲ್ಲ. ಬಟ್ ಲವ್ ಮ್ಯಾರೇಜ್ನವರಿಗೆ ಇನ್ನೂ ಅಂದ್ರೆ ಗಂಡ ಹೆಂಡತಿ ಆ ಗಂಡ ಹೆಂಡತಿ ಬಂದ ಇನ್ನೂ ಗಟ್ಟಿಯಾಗಿರ್ಬೇಕು. ಲವ್ ಮ್ಯಾರೇಜ್ ಏನಿದೆಯಲ್ಲ ಅದು ಇನ್ನೊಬ್ಬರಿಗೆ, ಅದು ನಮ್ಮ ಒಂದು ಲವ್ ಮ್ಯಾರೇಜ್ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ಆ ತರ ಗಂಡ ಆಗ್ಲಿ ಹೆಂಡತಿ ಆಗಲಿ ಇದನ್ನ ಇಟ್ಕೊಂಡ್ಬಿಟ್ಟು ನಂದೇ ನಡಿಬೇಕು ಅದು ಇದು ಇಲ್ದನೆ ನೀನು ಹೇಳೋದಾಗೇನೆ ಫ್ರೆಂಡ್ಸ್ ಆಗಿ ನಡೆದ್ರೆ ಜೀವನ ತುಂಬಾ ಸುಖವಾಗಿರುತ್ತೆ. ಮತ್ತೆ ಹೇಳೋದಾಗೆ ಸಂಸಾರ ಸಸಾರಾಗಿ ನಡೆಯುತ್ತೆ. ಅದನ್ನೇ ನಾನು ಹೇಳಿದ್ದು. ಸಿ, ವೆದರ್ ಇಟ್ ಇಸ್ ಲವ್ ಮ್ಯಾರೇಜ್ ಆಗ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಲಿ, ವೆನ್ ಯು ಸ್ಟಾರ್ಟ್ ಯುವರ್ ಜರ್ನಿ ಆಸ್ ಅ ಫ್ರೆಂಡ್, ಇಟ್ ಬಿಕಮ್ಸ್ ಲಿಟಲ್ ಈಸಿ ಟು ಮೂವ್ ಅಹೆಡ್ ಇನ್ ಲೈಫ್. ಯಾಕೆಂದ್ರೆ ಫ್ರೆಂಡ್ಸ್ ಹತ್ರ ನಾವು ಯಾವುದೇ ಪರ್ದೆ ಅಂತ ಇಟ್ಕೊಳ್ಳಲ್ಲ, ರೈಟ್? ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಹಸ್ಬೆಂಡ್ ವೈಫ್ ಆಲ್ಸೋ ಶುಡ್ ಹ್ಯಾವ್. ನಮ್ಮಲ್ಲಿ ಏನು ಮುಚ್ಚುಮರೆ ಇರಬಾರ್ದು, ಏನು ಇದ್ರೆ ನಾವು ಓಪನ್ ಆಗಿ ಮಾತಾಡಬೇಕು. ಬಿಕಾಸ್ ವಿ ಶೇರ್ ಎವ್ರಿಥಿಂಗ್ ವಿತ್ ಈಚ್ ಅದರ್, ವಾಟ್ ಎವರ್ ದ ಸಿಚುವೇಶನ್ ಇಸ್. ಈಗ ಕೆಲವೊಬ್ರು ಅಂತಾರೆ, ಓ ಎಲ್ಲದೂ ಹೇಳಕ್ ಹೋಗ್ಬಾರ್ದು, ಏನೋ ಗಂಡನ ಹತ್ರ ಒಂದಷ್ಟು ಹೇಳ್ಬಿಟ್ರೆ ಕಡೆಗೆ ಅದನ್ನೇ ಒಂದ್ ದಿವಸ ಜಗಳಕ್ಕೆ ಎತ್ಕೊಂಡು ಇದ್ ಮಾಡ್ತಾರೆ ಅಂತ ಹೇಳಿ. ಬಟ್ ಸಿ, ಇಫ್ ಯು ಆರ್ ಮೆಚ್ಯೂರ್ ಎನಫ್, ಐ ಥಿಂಕ್ that should be the least thing. So that you keep it. Okay, certain points na ನೀವು ಹೇಳಬಾರ್ದು. See, telling lie and hiding the truth, there is lot of difference in between. ಕೆಲವೊಂದ್ಸಲ ನೀವು ಕೆಲವೊಂದು ಸರ್ಟನ್ ಟಾಪಿಕ್ಸ್ ಇರುತ್ತೆ, ನೀವು ಮಾತಾಡಕ್ ಆಗಲ್ಲ, ನಿಮ್ಮಲ್ಲೇ ನೀವು ಇಟ್ಕೋತೀರಾ ಅಂತಂದ್ರೆ ದ್ಯಾಟ್ ಈಸ್ ಫೈನ್. ಬಟ್ ಆ ಟಾಪಿಕ್ ನ ಸುಳ್ಳು ತರ ಹೋಗಿ ಹೇಳಿದ್ರೆ ಅಫ್ಕೋರ್ಸ್ ದೇರ್ ವಿಲ್ ಬಿ ಡೆಫಿನೆಟ್ಲಿ ಅ ರಿಫ್ಟ್ between both husband and wife. You don't want to say, don't say it. But adanna opposite level alli tagondu helbedi, because whether it's husband or whether it's wife, both of them will be not taking it in a positive manner. So if you want to keep that secret with you, keep it, but don't lie on it. Just stay thing. So nanu ಏನು ಹೇಳ್ತೀನಿ ಅಂತಂದ್ರೆ, coming back to my Mr. Husband, he probably I couldn't have asked for a better one, right, in my life. And he is one of the favorite son-in-law among my family. Now madve aga hostrali, when we went for the reception to Delhi,
ಸೊ ಆಲ್ ಮೈ ಕಸಿನ್ಸ್ ಅವ್ರೆಲ್ಲರೂ ಏನಿದ್ರು ಅಂತಂದ್ರೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದು ಮಾತು ಹೇಳಿದ್ದು, ನಮಗೂ ಜೀಜು ತರಾನೇ ಹುಡುಗ ಹುಡುಕಿ ಅಂತ ಹೇಳಿ. ನನ್ನ ಎಲ್ಲಾ ಕಸಿನ್ ಸಿಸ್ಟರ್ಸ್ ಆಗ್ಲಿ, ದೇ ವರ್ ಆಲ್ ಲೈಕ್ ಯು ನೋ. ಇದು ನನ್ನ ಹೋಗಿದ್ದು hello, it's a reality what I am saying. I am not saying anything lied here, okay? Of course you are adorable, I have that thing. Of course ನಾನು ಜಗಳ ಆಡ್ತೀನಿ ನಿಮ್ ಜೊತೆ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ. I have that opposite thing. ಜಗಳೆಲ್ಲ ಇರಲೇಬೇಕು. ನಾವು ಅವತ್ತು ಮಾತಾಡದಂಗೆ ಸಂಸಾರ ಅಂತಂದ್ರೆ ಉಪ್ಪು ಹುಳಿ ಖಾರ ಎಲ್ಲದೂ ಇರಬೇಕು, ಅದು ಇರಬೇಕು. ಮತ್ತೆ ಅದು ಕಂಟಿನ್ಯೂ ಆಗಬಾರ್ದು. ಇಮಿಡಿಯೇಟ್ ಆಗಿ ಅದರಲ್ಲಿ ಅದನ್ನ ಬಿಟ್ಬಿಟ್ಟು ಮತ್ತೆ ಗಂಡ ಹೆಂಡತಿಯಾಗಿ ಜೀವನದ ನಾವು ಹೊರತಾ ಹೋಗ್ತಿರ್ಬೇಕು ಇಷ್ಟ. ಓಕೆ, ಟು ಕಟ್ ಇಟ್ ಶಾರ್ಟ್ ಏನಂತಂದ್ರೆ, the life partner you want to you have, so you have to work for it to get them to that particular thing. See, there are lot of things he changed in himself and I changed in myself for the positive thing, okay? Whether it is related to the language, okay, of course ಇವ್ರಿಗೆ ಇನ್ನೂ ಪಂಜಾಬಿ ಬರಲ್ಲ ಅಥವಾ ಹಿಂದಿ ಸ್ವಲ್ಪ ಟೂಟ ಫೂಟ ಮ್ಯಾನೇಜ್ ಮಾಡ್ತಾರೆ, ಬಟ್ ಐ ಸ್ಪೀಕ್ ವೆರಿ ಫ್ಲೂಯೆಂಟ್ ಕನ್ನಡ. ನಾನು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀನಿ. ಅದರಲ್ಲೂ ಹೆಚ್ಚಿಗೆ ನಾನು ಸಿರ್ಸಿ ಆ ಕಡೆ ಹವ್ಯಕ್ ನನಗಿಂತ ಚೆನ್ನಾಗಿ ಹವ್ಯಕ್ ಭಾಷೆ ಮಾತಾಡ್ತಾಳೆ. ಎಷ್ಟೋ ಜನ ಹೇಳ್ತಾರೆ ಹವ್ಯಕ್ ಹುಡುಗಿನ ಅಂತ, ಹವ್ಯಕ್ ಹುಡುಗಿನ ಅಂತ. ಇದು ನೋಡಿದ್ರೆ ಇದು ಪಂಜಾಬು, ಅಮೃತ್ಸರ್. ಓಕೆ, ಏನೇನು ಅಂತ ನಂಗಂತೂ ಗೊತ್ತಿಲ್ಲ, ಎಲ್ಲ ಇಂಗ್ಲಿಷ್ ನಲ್ಲಿ ಹೇಳ್ಬಿಟ್ಟು ನಂಗೆ ಗೊತ್ತಾದಿಲ್ಲ. ಅದು ಇಂಗ್ಲಿಷ್ ಅಲ್ಲಿ ಏನಕ್ಕೆ ಹೇಳೋದು ಅಂತಂದ್ರೆ, ನನಗೆ ಆ ಕಡೆಯಿಂದ ಅಟ್ಲೀಸ್ಟ್ ನೀನಾದ್ರೂ ಒಂಚೂರು ಇಂಗ್ಲಿಷ್ ಅಲ್ಲಿ ಮಾತಾಡೋ ಅಂತ ಹೇಳ್ತಾರೆ. ಇವರಾದ್ರೂ ಬರೀ ಕನ್ನಡದಲ್ಲಿ ಮಾತಾಡ್ತಾರೆ. ಫೈನ್, ಅಟ್ಲೀಸ್ಟ್ ಯು ಸ್ಪೀಕ್ ಲಿಟಲ್ ಬಿಟ್ ಇಂಗ್ಲಿಷ್ ಸೊ ದಟ್ ವಿ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂಡ್ ರಿಲೇಟ್ ಟು ದ ಸಬ್ಜೆಕ್ಟ್. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಪ್ಲೀಸ್ ಡೋಂಟ್ ಟೇಕ್ ಇಟ್ ಅದರ್ವೈಸ್, ಓಕೆ? ಇಲ್ಲ ಅಂತಂದ್ರೆ ನಾನು ಅಚ್ಚುಕಟ್ಟಲ್ಲಿ ಕನ್ನಡದಲ್ಲೇನೆ ಮಾತಾಡ್ಬೋದು. ಬಿಕಾಸ್ ನಾನು ಲೆಕ್ಚರ್ಸು ಕನ್ನಡದಲ್ಲೇ ಮಾಡ್ತೀನಿ, ನಾನು ಕನ್ನಡ ಬರಲ್ಲ ಅಂತ ಅಲ್ಲ. ಸೊ ಪ್ಲೀಸ್ ಆಡಿಯನ್ಸ್, ಡೋಂಟ್ ಟೇಕ್ ಇಟ್ ಇನ್ ಅದರ್ ಮ್ಯಾನರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಲ್ಲ ಮುಗಿಸೋಣ. ಇಲ್ಲ ಅಂತಂದ್ರೆ ನಿನ್ ಮಾತಾಡ್ತಾ ಹೋದ್ರೆ ಹಿಂಗೆ. ನಮಸ್ಕಾರ. ಬಿ ದೇರ್ ವಿತ್ ಈಚ್ ಅದರ್, ವಾಟ್ ಎವರ್. ಓಕೆ, ದಟ್ಸ್ ದ ಟ್ಯಾಗ್ ಲೈನ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮರ್ಯಾದ. ಪ್ಲೀಸ್ ಫಾಲೋನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಂಡ್ ಇಫ್ ಯು ವಾಂಟ್ ಅಸ್ ಟು ಅಡ್ರೆಸ್ ಎನಿ ಸಬ್ಜೆಕ್ಟ್, please put it in the comment box. We will address it. Thank you so much. Namaste.